ಗುರುಜಿ ಇವತ್ತಿನ ಕಾರ್ಯಕ್ರಮದಲ್ಲಿ ವಿಚಾರ ಮಾತಾಡೋದಾದ್ರೆ ಸಾಕಷ್ಟು ಜನಕ್ಕೆ ಅವ್ರ ಮಕ್ಕಳ ಭವಿಷ್ಯದ ಬಗ್ಗೆ ಮೊದಲನೇದಾಗಿ ಏನು ಓದ್ತಾರೆ ವಿದ್ಯಾಭ್ಯಾಸ ಆದಮೇಲೆ ನೆಕ್ಸ್ಟ್ ಬರೋದೇ ಕೆಲಸ ಅಂತ ಹೇಳಿ ಹೆಚ್ಚಾಗಿ ಕೇಳೋದು. ಓಕೆ, ಕೆಲಸ ಏನು ಸಿಗುತ್ತೆ ಅನ್ನೋದು ಕೇಳ್ತಾರೆ. ಇನ್ನೂ ಒಂದು ಹೆಜ್ಜೆ ಮುಂದೆ ನನಗೆ ನನ್ನ ಮಗ IAS ಆಗ್ತಾರಾ, IPS ಆಗ್ತಾರಾ, ಮೇಯ್ನ್ ಆಗಿ ಗೌರ್ಮೆಂಟ್ ಕೆಲಸ ಸಿಗುತ್ತಾ, ಜಾತಕದಲ್ಲಿ ಗೊತ್ತಾಗುತ್ತೋ ಅಂತ ಸಾಕಷ್ಟು ಜನ ಪ್ರಶ್ನೆ ಕೇಳ್ತಾರೆ. ಹೇಗೆ ಗೊತ್ತಾಗುತ್ತೆ ಅದು? ಅಕ್ಯುರೇಟಾಗಿ ಸಿಗುತ್ತಾ ಸಿಗಲ್ವಾ ಅನ್ನೋದು ಗೊತ್ತಾಗುತ್ತಾ? 100% ಅಕ್ಯುರೇಟಾಗಿ ಸಿಗುತ್ತೆ. ಓಕೆ. ಮೊದಲು ಒಂದು ಸಣ್ಣ ವಿಚಾರ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಈಗ ನಾನು ಜ್ಯೋತಿಷರಾಗಿ ತುಂಬ ಜನ ಇಲ್ಲಿ ಟಿ ವಿಲಿ ನೋಡ್ತಾ ಇದ್ದಾರೆ. ಇವನೇನು ಓದಿದಾನೋ ಇಲ್ವೋ ಅಂತೆಲ್ಲ ಹೇಳ್ತಾರೆ. ನನ್ನ ಬಗ್ಗೆ ಹೇಳ್ಕೋಬೇಕು ಅಂತಂದರೆ ನಾನು ಬ್ಯಾಚುಲರ್ ಆಫ್ ಬಿಸ್ನೆಸ್ ಮ್ಯಾನೇಜ್ಮೆಂಟು ಪ್ಲಸ್ MBA ಮಾಡಿದ್ದೀನಿ. MBA ಮಾಡಿ ಅಂಗಡಿಗೂ ಕೂಡ ಪದಾರ್ಥಗಳನ್ನು ಮಾರಿದ್ದೀನಿ. 1999ರಲ್ಲಿ ಡಿಗ್ರಿ ಮುಗಿಸಿ ಆಮೇಲೆ MBA ಮಾಡಿ ಒಂದು ಸಣ್ಣ ಕಂಪನಿ ಡಾಬರ್ ಅಂತ ಸೇರಿ ಅಲ್ಲಿ ಅಂಗಡಿಗೂ ಈ ಹಲ್ ಪೌಡ್ರು ಮತ್ತು ಶ್ಯಾಂಪು, ಪೇಸ್ಟು ಎಲ್ಲ ಮಾರಿದ್ದೀನಿ. ಹಾಗೆ ಅದರಲ್ಲಿ ಬೆಳೀತಾ ಚಾಕ್ಲೇಟ್ ಮಾರಿದ್ದೀನಿ. ಅಂಗಡಿಗೂ ಕರ್ನಾಟಕದಾದ್ಯಂತ ಚಾಕ್ಲೇಟ್ ಮಾರಿದ್ದೀನಿ. ಹಾಗೆ ಜಿಲೆಟ್ ಅನ್ನೋ ಕಂಪ್ನಿಗೆ ಸೇರಿ ಈ 7 o'clock ಬ್ಲೇಡ್ಗಳು ಬರ್ತವೆ, ಶೇವಿಂಗ್ ಬ್ಲೇಡು, ಅದನ್ನು ಮಾರಿದ್ದೀನಿ. ಅದಾದಮೇಲೆ ಹಂಗೆ ಇಂಪ್ರೂವ್ ಆಗ್ತಾ ಸ್ವಲ್ಪ ಟೆಕ್ನಾಲಜಿ ಇರ್ತಕ್ಕಂಥ ಮೊಬೈಲ್ ಇದು ಸಿಮ್ ಕಾರ್ಡ್ ಕಂಪ್ನಿಗೆ ಜಾಯ್ನ್ ಆದೆ. ಸಿಮ್ ಕಾರ್ಡು, ಕರೆನ್ಸಿ ಅದನ್ನು ನಾನು ಸೇಲ್ಸ್ ಮಾಡಿ ಹೆಡ್ ಆದೆ. ಹಾಗೆ ಅದಾದ ನಂತರ ಮೊಬೈಲ್ ಕಂಪ್ನಿಗೆ ಬಂದೆ. ಮೊಬೈಲ್ ಕಂಪ್ನಿ ಆದ ನಂತರ ಇನ್ನೊಂದು 3-4 ಕಂಪ್ನಿಗಳಿದ್ದಾವೆ, ಅಷ್ಟಕ್ಕೂ ಬಂದೆ. ಸಾಮಾನ್ಯವಾಗಿ ತುಂಬ ಜನಕ್ಕೆ ಒಬ್ಬ ವ್ಯಕ್ತಿಯ ಹಿನ್ನೆಲೆ ಗೊತ್ತಿಲ್ಲದೆ ತುಂಬ ಜನ ಮಾತಾಡ್ತಾರೆ, ಕಮೆಂಟ್ಗಳು ಮಾಡೋದು ಅದೆಲ್ಲ ಜನರಲಿ ಮಾಡ್ತಾರೆ. ಎಲ್ಲರದು ನಾನು ಹೇಳ್ತೀನಿ, ನನ್ನ ಬಗ್ಗೆ ಎಲ್ಲ ಜನರಲಾಗಿ ಮಾಡ್ತಾರೆ. ಇವತ್ತಿನ ಪರಿಸ್ಥಿತಿ, ಇವತ್ತಿನ ನೋಡ್ತಕ್ಕಂಥ ವಿಚಾರ ಜ್ಯೋತಿಷ್ಯ ಇರ್ಬೋದು, ಬಟ್ ಹಿಂದೆ ನಡೆದು ಬಂದ ಹಾದಿ ಆ ವ್ಯಕ್ತಿಗೆ ಮಾತ್ರ ಗೊತ್ತಿರುತ್ತೆ. ಕಮೆಂಟ್ ಮಾಡ್ತಕ್ಕಂಥವ್ರು ಅಥವಾ ನಿಂದನೆ ಮಾಡ್ತಕ್ಕಂಥವ್ರು ಇರಬೇಕು. ಯಾಕೆಂದರೆ ಆವಾಗ ಜಾತಕದಲ್ಲಿ ಇರ್ತಕ್ಕಂಥ ದೋಷಗಳು ಹೋಗುತ್ತೆ. ನೀವು ಜಾತಕದಲ್ಲಿರ್ತಕ್ಕಂಥ ದೋಷ ಹೋಗಬೇಕು ಅಂದರೆ ಪೂಜೆ ಮಾಡಿಸೋ ಅವಶ್ಯಕತೆ ಇಲ್ಲ. ಒಂದು 4 ಜನ ನಿಮಗೆ ಸರಿ ಇದ್ರೂ ಕೂಡ ಬೈತಾ ಇದ್ದರೆ ನಿಮ್ಮಲ್ಲಿರ್ತಕ್ಕಂಥ ದೋಷನ ಅವರೇ ತೆಗೆದಾಕ್ತಾರೆ. ಮಾಡಿದವರ ಪಾಪ ಆಡಿದವರ ಬಾಯಲ್ಲಿ ಹೋಗ್ಬಿಡುತ್ತೆ. ಹೌದು. ಸೊ ಹಾಗೆ ಜ್ಯೋತಿಷ್ಯ ಅಂದಿದ ತಕ್ಷಣವೇ ಇವರು 15 ದಿವಸ ಅದು ಇದು ಇವನು ದುಡ್ಡು ಮಾಡಕ್ಕೆ ಬಂದಿದ್ದಾನೆ ಅದೆಲ್ಲ ಕಾಮನಾಗಿ ಹೇಳ್ತಾ ಇರ್ತಾರೆ. ಹೇಳ್ಕೊಳ್ತಾರೆ, ನಾವೇನು ತಲೆ ಕೆಡಿಸ್ಕೊ. ಯಾಕಂದ್ರೆ ನಾವು ನಿಮ್ಮ ಅಂಗಡಿಗೆ ಶ್ಯಾಂಪು ಮಾರ್ಕೊಂಡು ಬೆಳೆದವ್ರು ನಾವು. ಊಟಕ್ಕೆ ಸ್ವಲ್ಪ ಕಷ್ಟ ಬಂದಿರೋ ಟೈಮಲ್ಲಿಂದನೂ ಬೆಳ್ಕೊಂಬಂದಿರೋದು. ಸೊ ನಮ್ಮ ಅಪ್ಪ ಅಮ್ಮ ಏನು ಕೋಟ್ಯಾಧೀಶ್ವರ ಏನಲ್ಲ. ಸೊ ಸ್ವಂತ ಕಾಲ ಮೇಲೆ ನಿಂತು ಒಂದು ಬೆಳೆದು ಒಂದು ಮ್ಯಾನೇಜ್ಮೆಂಟ್ ಸೈಡ್ಗೆ ಬಂದು ಆಮೇಲೆ ಜ್ಯೋತಿಷ್ಯದಲ್ಲಿ ಏನೋ ಒಂದು ಸತ್ಯ ಇದೆ ಅಂತ ಹೇಳಿ ಅದನ್ನು ಅಧ್ಯಯನ ಮಾಡಿ ಒಂದು 20-30 ವರ್ಷ ಅದರಲ್ಲೇ ನಾನು ಕೆಲಸ ಮಾಡ್ತಾನೆ ನೈಟ್ ಎಲ್ಲ ಓದ್ತಾ ಇದ್ದೆ. ಭಾಳಷ್ಟು ಓದ್ತಾ ಇದ್ದೆ. ಆ ಟೈಮಲ್ಲಿ 95 ಓದೋಕ್ಕೆ ಶುರು ಮಾಡಿದ್ದು. ಹೆಚ್ಚು ಕಮ್ಮಿ 2015 ಕೂಡ ತುಂಬಾ ಸ್ಟಡಿ ಮಾಡಿದ್ದೀನಿ.